ಜೈ ಶ್ರೀಕೃಷ್ಣ, ಜೈ ದುರ್ಗಾ ಮಾತಾ, ಅಖಿಲಾಂಡೇಶ್ವರಿ ಆದಿಪರಾಶಕ್ತಿ, ನಿನಗೆ ಕೋಟಿ ಕೋಟಿ ಪ್ರಣಾಮಗಳು ತಾಯಿ. ಆದ್ಮೇಲೆ ನಾವು ಕವಚಂ ಮೊದಲನೇ ಶ್ಲೋಕದಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಬ್ರಹ್ಮದೇವರನ್ನ ಈ ಲೋಕದ ಮನುಷ್ಯರನ್ನು ಮಾನವರನ್ನು ರಕ್ಷಿಸುವುದಕ್ಕೋಸ್ಕರ ರಹಸ್ಯವಾದದ್ದು ಯಾವುದು ಇದೆ ಅದನ್ನು ನನಗೆ ಉಪದೇಶ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ಎರಡನೇ ಶ್ಲೋಕದಲ್ಲಿ ಬ್ರಹ್ಮದೇವರು ಅದರ ಬಗ್ಗೆ ತಿಳಿಸಿದ್ದಾರೆ. ಏನಂತ ಹೇಳಿದರೆ ಆ ಶ್ಲೋಕ ಈ ರೀತಿ ಇದೆ. ಬ್ರಹ್ಮೋವಾಚ ಅಸ್ತಿ ಗುಹ್ಯತಮಂ ವಿಪ್ರ ಸರ್ವಭೂತೋಪಕಾರಕಂ ದೇವ್ಯಾಸ್ತು ಕವಚಂ ಪುಣ್ಯಂ ತಚ್ಛೃಣುಷ್ವ ಮಹಾಮುನೇ. ಬ್ರಹ್ಮೋವಾಚ ಅಸ್ತಿ ಗುಹ್ಯತಮಂ ವಿಪ್ರ ಸರ್ವಭೂತೋಪಕಾರಕಂ ದೇವ್ಯಾಸ್ತು ಕವಚಂ ಪುಣ್ಯಂ ತಚ್ಛೃಣುಷ್ವ ಮಹಾಮುನೇ. ಎರಡನೇ ಶ್ಲೋಕದ ಅರ್ಥವನ್ನು ನೋಡೋಣ. ಬ್ರಹ್ಮೋವಾಚ, ಬ್ರಹ್ಮದೇವರು ಹೇಳಿದರು, ಅಸ್ತಿ ಇದೆ, ಗುಹ್ಯತಮಂ ಅತ್ಯಂತ ರಹಸ್ಯವಾದ, ವಿಪ್ರ ಓ ಋಷಿಯೇ ಜ್ಞಾನಿಯೇ, ಸರ್ವಭೂತೋಪಕಾರಕಂ ಎಲ್ಲ ಜೀವಿಗಳಿಗೆ ಉಪಕಾರವಾಗುವ, ದೇವ್ಯ ಕವಚಂ ದೇವಿಯ ಕವಚ, ಪುಣ್ಯಂ ಪವಿತ್ರವಾದ ಪುಣ್ಯಕರವಾದ, ತಚ್ಛೃಣುಷ್ವ ಅದನ್ನು ಕೇಳು, ಮಹಾಮುನೇ ಮಹಾಮುನಿಯೇ. ಮಹಾಮುನಿಯೇ ಅಂತ ಬ್ರಹ್ಮದೇವರು ಮಾರ್ಕಂಡೇಯ ಮಹರ್ಷಿಗಳನ್ನ ಉದ್ದೇಶಿಸಿ ಈ ರೀತಿ ಹೇಳ್ತಾ ಇದ್ದಾರೆ. ಓ ಮಹಾಮುನಿಯೇ, ಎಲ್ಲ ಜೀವಿಗಳಿಗೆ ಉಪಕಾರವಾಗುವಂತಹ ಅತ್ಯಂತ ರಹಸ್ಯಮಯವಾದಂಥ ಪುಣ್ಯಕರವಾದ ದೇವಿಯ ಕವಚ ಇದೆ. ಅದನ್ನು ನಾನು ಈಗ ನಿನಗೆ ಉಪದೇಶಿಸುತ್ತೇನೆ, ಕೇಳು ಮುನಿವರ್ಯ ಎಂದು ಬ್ರಹ್ಮದೇವರು ನುಡಿತಾರೆ. ಭಕ್ತರೇ, ಈ ಶ್ಲೋಕವನ್ನು ಕೇಳುವಾಗ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಬ್ರಹ್ಮದೇವರು ಸ್ವತಃ ಹೇಳುವಷ್ಟು ಮಹತ್ವದ ರಹಸ್ಯ ಏನಿರಬಹುದು? ಅವರು ಹೇಳ್ತಾರೆ, ಗುಹ್ಯತಮಂ ಅತಿ ರಹಸ್ಯ ಅಂದರೆ ಇದು ಸಾಮಾನ್ಯ ಮಂತ್ರವಲ್ಲ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ರಹಸ್ಯವನ್ನು ಅಂತೇಳಿದರೆ ಅದು ಸಾಮಾನ್ಯ ಮಂತ್ರವಾಗಿರೋದಕ್ಕೆ ಸಾಧ್ಯನಾ? ಅಥವಾ ಅದು ಎಲ್ಲರಿಗೂ ಸಿಗುವ ಜ್ಞಾನವಾಗಿರೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಇದು ಸಾಮಾನ್ಯ ಮಂತ್ರವಲ್ಲ, ಇದು ಎಲ್ಲರಿಗೂ ಸಿಗುವ ಜ್ಞಾನವಲ್ಲ. ಇದು ಜಗನ್ಮಾತೆಯ ಕೃಪೆಯಿಂದ ಮಾತ್ರ ಲಭ್ಯವಾಗುವ ದಿವ್ಯ ರಹಸ್ಯವಿದು. ಸರ್ವಭೂತೋಪಕಾರಕಂ ಇದರ ಮಹತ್ವ ಆತ್ಮೀಯರೇ, ಲೋಕದಲ್ಲಿ ಅನೇಕ ಮಂತ್ರಗಳಿವೆ, ಕೆಲವು ವ್ಯಕ್ತಿಗಷ್ಟೇ ಉಪಯೋಗವಾಗುತ್ತವೆ. ಆದರೆ ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಮುನಿವರ್ಯರೇ, ಮಾರ್ಕಂಡೇಯ ಮಹರ್ಷಿಗಳೇ, ಇದು ಎಲ್ಲ ಜೀವಿಗಳಿಗೆ ಉಪಕಾರ ಮಾಡುವ ಕವಚ. ಸಾಮಾನ್ಯ ಮನುಷ್ಯರಿಗಲ್ಲ, ಎಲ್ಲ ಜೀವಿಗಳಿಗೆ ಉಪಕಾರ ಮಾಡುವಂತಹ ಕವಚವಿದು. ಅಂದರೆ ಮಾನವ ಮಾತ್ರವಲ್ಲ, ಯಾವ ಸ್ಥಿತಿಯಲ್ಲಿರುವ ಜೀವಿಯಾದರೂ ಇದರ ಶಕ್ತಿಯಿಂದ ರಕ್ಷಣೆಯನ್ನು ಪಡೆಯಬಹುದು. ಕವಚಂ ಪುಣ್ಯಂ ಇದರ ಆಂತರಿಕ ರಹಸ್ಯ ಏನು? ಕವಚ ಅಂದರೆ ಕೇವಲ ರಕ್ಷಣೆ ಅಲ್ಲ, ಇದು ಪಠಿಸಿದಾಗ ಪುಣ್ಯವು ಲಭಿಸುತ್ತದೆ, ಪಾಪವು ಕ್ಷಯವಾಗುತ್ತದೆ, ಮನಸ್ಸು ಶುದ್ಧವಾಗುತ್ತದೆ. ಆತ್ಮೇರೆ, ಇದು ಹೊರಗಿನ ರಕ್ಷಣೆ, ಒಳಗಿನ
ಶುದ್ಧೀಕರಣ. ತಚ್ಚೃಣುಷ್ವ ಮಹಾಮುನಿ. ಬ್ರಹ್ಮನು ಹೇಳ್ತಾರೆ, ಓ ಮಹಾಮುನಿಯೇ, ಗಮನದಿಂದ ಕೇಳು. ಇದು ಕೇವಲ ಶ್ರವಣವಲ್ಲ, ಇದು ಶ್ರದ್ಧೆಯಿಂದ ಸ್ವೀಕರಿಸಬೇಕಾದ ಜ್ಞಾನ. ಇದು ಜೀವನ ಬದಲಾಯಿಸುವ ಉಪದೇಶ. ಈ ರೀತಿ ಬ್ರಹ್ಮದೇವರು ಮಹಾಮುನಿಗೆ ಒಂದು ರಹಸ್ಯವನ್ನು ಹೇಳ್ತಾ ಇದ್ದಾರೆ. ಆ ರಹಸ್ಯವೇನು ಗೊತ್ತಾ? ದೇವಿಯ ಕವಚ, ದುರ್ಗಾಮಾತೆಯ ಕವಚ. ಭಕ್ತನನ್ನು ಎಲ್ಲ ದಿಕ್ಕಿನಿಂದ, ದಶ ದಿಕ್ಕುಗಳಿಂದ ಕಾಪಾಡುವ ದಿವ್ಯ ಶಕ್ತಿ ಇರುವಂತಹ ಮಂತ್ರ. ಈ ಒಂದು ಶ್ಲೋಕವೇ ಹೇಳುತ್ತೆ, ಕವಚವು ಸಾಮಾನ್ಯವಲ್ಲ, ಇದು ದಿವ್ಯ ರಹಸ್ಯ. ಇದು ಎಲ್ಲರಿಗೂ ಉಪಕಾರ ಮತ್ತು ಪುಣ್ಯಕರವಾದದ್ದು. ಈ ಶ್ಲೋಕವನ್ನು ಕೇಳಿದ ಕ್ಷಣದಿಂದಲೇ ಅದನ್ನು ಕೇಳಿಸಿಕೊಂಡಿರುವ ಪ್ರತಿಯೊಬ್ಬರು ಸಾಮಾನ್ಯ ಶ್ರೋತೃಗಳು ಅಲ್ಲ, ಸಾಮಾನ್ಯ ಭಕ್ತರು ಅಲ್ಲ. ನಾವು ದೇವಿಯ ರಹಸ್ಯ ಜ್ಞಾನಕ್ಕೆ ಪ್ರವೇಶವನ್ನು ಪಡೆಯುತ್ತಿರುವಂತಹ ಸಾಧಕರು, ಜಗನ್ಮಾತೆಯ ಪ್ರೀತಿ ಪಾತ್ರ ಭಕ್ತರು. ಅದಕ್ಕೆ ಜಗನ್ಮಾತೆ ಈ ಒಂದು ದ್ವಾರದಿಂದ ನಮ್ಮನ್ನು ಬರಮಾಡ್ಕೊಳ್ತಾ ಇದ್ದಾಳೆ. ಯಾಕೆಂದರೆ ಜಗನ್ಮಾತೆಯ ದೇವಿಯ ರಹಸ್ಯದ ಜ್ಞಾನಕ್ಕೆ ಪ್ರವೇಶ ಮಾಡೋದು ಅಂದರೆ ಅಷ್ಟು ಸುಲಭನಾ? ಯಾವುದೋ ಜನ್ಮದ ಸುಕೃತದ ಫಲವಿರಬೇಕು ಆ ಜಗನ್ಮಾತೆಯ ಒಂದು ನಾಮವನ್ನು ನುಡಿಯೋದಕ್ಕೆ. ಅಂತಹದರಲ್ಲಿ ಶ್ರೀ ದುರ್ಗಾ ಸಪ್ತಶತಿಯ ಒಂದು ಮಹಾನ್ ಗ್ರಂಥ ನಮ್ಮ ಕೈಯಲ್ಲಿದೆ. ಆ ಶ್ಲೋಕ ಪಠಣೆನ ಮಾಡೋದಕ್ಕೆ ನಾವು ಕೂತಿದ್ದೀವಿ. ಅಂತಹ ಒಂದು ಅನುಗ್ರಹನ ಜಗನ್ಮಾತೆ ನಮಗೆ ಮಾಡಿದಾಳೆ ಅಂದರೆ ನಮ್ಮ ಒಂದು ಪೂರ್ವಜನ್ಮದ ಪುಣ್ಯವೇ ಇರಬೇಕು ತಾಯಿ. ನಿನ್ನ ಅನುಗ್ರಹಕ್ಕೆ ನಿನಗೆ ಕೋಟಿ ಕೋಟಿ ಪ್ರಣಾಮಗಳು ಎಂದು ಅವಳಿಗೆ ನಾವು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾರ್ಕಂಡೇಯ ಮಹರ್ಷಿಗಳು ಬ್ರಹ್ಮದೇವರ ಮುಂದಿನ ಅವರ ಒಂದು ಸಂಭಾಷಣೆಯ ವಿಚಾರವನ್ನು ತಿಳಿದುಕೊಳ್ಳೋಣ.